ಕಳೆದ ತರಗತಿಯಲ್ಲಿ ಬಹಮನಿ ಸುಲ್ತಾನರ ಪ್ರಮುಖ ದಿವಾನನಾಗಿದ್ದಂತಹ ಮಹಮ್ಮದ್ ಗವಾನನ ಸಾಧನೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಬಿಜಾಪುರದ ಆದಿಲ್ ಶಾಹಿಗಳು. ಬಿಜಾಪುರದ ಆದಿಲ್ ಶಾಹಿಗಳು 1489ರಿಂದ 1686ರವರೆಗೆ ಆಡಳಿತವನ್ನು ನಡೆಸ್ತಾರೆ. 1489ರಿಂದ 1686ರವರೆಗೆ ಆಡಳಿತವನ್ನು ನಡೆಸಿದರು. ಬಿಜಾಪುರ ಅವರ ರಾಜಧಾನಿ ಕೇಂದ್ರ. ಹಾಗಾಗಿ ಅವರನ್ನ ಬಿಜಾಪುರದ ಆದಿಲ್ ಶಾಹಿಗಳು ಅಂತಲೇ ಕರೆಯಲಾಗುತ್ತೆ. ಈಗ ಬಿಜಾಪುರವನ್ನು ನಾವು ವಿಜಯಪುರ ಅಂತಲೂ ಸಹ ಕರೀತೇವೆ. ಈ ವಂಶದ ಸ್ಥಾಪಕ ಯೂಸೆಫ್ ಆದಿಲ್ ಖಾನ್. ಯೂಸೆಫ್ ಆದಿಲ್ ಖಾನ್ ಎಂತಕ್ಕಂಥವನು ಆದಿಲ್ ಶಾಹಿ ಸಂತತಿಯ ಸ್ಥಾಪಕನಾಗಿದ್ದಾನೆ. ಇವನು 1489ರಲ್ಲಿ ಬಿಜಾಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆದಿಲ್ ಶಾಹಿಗಳ ವಂಶಕ್ಕೆ ಅಸ್ಥಿಭಾರವನ್ನು ಅಥವಾ ಅಡಿಪಾಯ ಅಂತಕ್ಕಂಥದ್ದನ್ನು ಹಾಕಿದ. ಇವನು 1489ರಿಂದ 1510ರವರೆಗೆ ಆಡಳಿತವನ್ನು ನಡೆಸ್ತಾನೆ. ಇವನು ಕಾನ್ಸ್ಟಾಂಟಿನೋಪಲ್ನ ಅರಸ ಎರಡನೇ ಮಹಮ್ಮದನ ಮಗ. ಕಾನ್ಸ್ಟಾಂಟಿನೋಪಲ್ನ ಅರಸನಾಗಿದ್ದಂಥ ಎರಡನೇ ಮಹಮ್ಮದನ ಮಗನಾಗಿದ್ದು ಬಹಮನಿ ಸುಲ್ತಾನ ಮೂರನೇ ಮಹಮ್ಮದನ ಸೇವೆಗೆ ಬಂದು ಸೇರಿರ್ತಾನೆ. ಬಹಮನಿ ಸುಲ್ತಾನರ ದುರ್ಬಲತೆಯ ಲಾಭವನ್ನು ಪಡೆದು ಸ್ವತಂತ್ರನಾಗಿ 1489ರಲ್ಲಿ ಬಿಜಾಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಬಹಮನಿ ಆದಿಲ್ ಶಾಹಿಗಳ ಆಡಳಿತ ಅಂತಕ್ಕನ್ನೋದನ್ನು ಆರಂಭವನ್ನು ಮಾಡ್ತಾನೆ. 1510ರಲ್ಲಿ ವಿಜಯನಗರದ ಅರಸನಾದಂಥ ಕೃಷ್ಣದೇವರಾಯನ ಜೊತೆ ನಡೆದಂಥ ಕದನದಲ್ಲಿ ಇವನು ಮರಣವನ್ನು ಹೊಂದುತ್ತಾನೆ. ಹೀಗೆ 1489ರಲ್ಲಿ ಯೂಸೆಫ್ ಆದಿಲ್ ಖಾನನಿಂದ ಬಿಜಾಪುರದ ಆದಿಲ್ ಶಾಹಿಗಳ ಆಡಳಿತ ಆರಂಭ ಆಗುತ್ತೆ. 1510ರಲ್ಲಿ ಕೃಷ್ಣದೇವರಾಯ ಯೂಸೆಫ್ ಆದಿಲ್ ಖಾನನನ್ನು ಯುದ್ಧದಲ್ಲಿ ಕೊಲ್ತಾನೆ. ಅದರ ಜೊತೆಗೆ ಇವನ ಆಡಳಿತ ಅಂತಕ್ಕಂಥದ್ದು ಅಂತ್ಯ ಆಗುತ್ತೆ. ಇವನ ನಂತರ ಇಸ್ಮಾಯಿಲ್ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನೆ. ಈ ವಂಶವನ್ನು ಆಳಿದಂಥ ಪ್ರಮುಖನಾದಂಥ ದೊರೆ ಇಸ್ಮಾಯಿಲ್ ಆದಿಲ್ ಶಾ. ಅವನ ನಂತರ 1ನೇ ಇಬ್ರಾಹಿಂ ಶಾ ಅಧಿಕಾರಕ್ಕೆ ಬರ್ತಾನೆ. ಇವನ ಆಡಳಿತ ಕಾಲದಲ್ಲಿ 1ನೇ ಇಬ್ರಾಹಿಂ ಆದಿಲ್ ಶಾನ ಆಡಳಿತ ಕಾಲದಲ್ಲಿ ಉರ್ದು ಆಡಳಿತ ಭಾಷೆಯಾಗಿ ಆರಂಭ ಆಗುತ್ತೆ. ಉರ್ದುವನ್ನು ಆಡಳಿತ ಭಾಷೆಯನ್ನಾಗಿ ಅವನು ಮಾಡ್ತಾನೆ. ಹೀಗೆ 1ನೇ ಇಬ್ರಾಹಿಂ ಆದಿಲ್ ಶಾನ ಆಡಳಿತ ಕಾಲದಲ್ಲಿ ಉರ್ದು ಆಡಳಿತ ಭಾಷೆಯಾಗಿ ನೇಮಕ ಆಯಿತು. ಇನ್ನು ಇವನ ನಂತರ 1ನೇ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನೆ. 1ನೇ ಆದಿಲ್ ಶಾ. ಇವನ ಆಡಳಿತ ಕಾಲದಲ್ಲಿಯೇ ಪ್ರಸಿದ್ಧವಾದಂಥ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಗಿ ಕದನ ನಡೆಯುತ್ತೆ. ವಿಜಯನಗರ ಸಾಮ್ರಾಜ್ಯದ ಪತನ ಎಂತಕ್ಕಂಥದ್ದು ಉಂಟಾಗುತ್ತೆ. ಹೀಗೆ ತಾಳಿಕೋಟೆ ಕದನದ ಸಂದರ್ಭದಲ್ಲಿ ಬಿಜಾಪುರವನ್ನು ಆಳ್ತಾ ಇದ್ದಂಥ ಆದಿಲ್ ಶಾಹಿಗಳ ದೊರೆ ಯಾರು ಅಂತ ಹೇಳಿದ್ರೆ 1ನೇ ಆದಿಲ್ ಶಾ ಅಂತಕ್ಕಂಥದ್ದು. ಇವನ ನಂತರ ಅಧಿಕಾರಕ್ಕೆ ಬಂದಂಥವನು 2ನೇ ಇಬ್ರಾಹಿಂ ಆದಿಲ್ ಶಾ. 2ನೇ ಇಬ್ರಾಹಿಂ ಆದಿಲ್ ಶಾ 1580ರಿಂದ 1626ರವರೆಗೆ ಆಡಳಿತವನ್ನು ಮಾಡ್ತಾನೆ. ಈ ವಂಶದ ಅತ್ಯಂತ ಪ್ರಸಿದ್ಧನಾದಂಥ ದೊರೆ. ಇವನೊಬ್ಬ ಶಾಂತಿಪ್ರಿಯ ಅರಸ. ತನ್ನ ನೆರೆಹೊರೆಯ ರಾಜ್ಯಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಸ್ನೇಹ ಬಾಂಧವ್ಯವನ್ನು ಇವನು ಬೆಳೆಸ್ಕೊಳ್ತಾನೆ. ಒಬ್ಬ ಸಂಗೀತಗಾರನೂ ಆಗಿದ್ದ. ಸಂಗೀತದಲ್ಲಿ ವಿಶೇಷವಾದಂಥ ಆಸಕ್ತಿ ಅಂತಕ್ಕಂಥದ್ದು ಇವನಿಗೆ ಇತ್ತು. ಇವನು ಕಿತಾಬ್ ಇ ನವರಸ್ ಎಂಬ ಸಂಗೀತ ಕೃತಿಯನ್ನು ರಚಿಸ್ತಾನೆ. ಕಿತಾಬ್ ಇ ನವರಸ್ ಎಂಬ ಸಂಗೀತ ಕೃತಿಯನ್ನು ರಚನೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ಇವನಿಗೆ ಜಗದ್ಗುರು ಬಾದುಷಾ ಎಂಬ ಬಿರುದಿತ್ತು. ಇದನ್ನು ಒಂದು ಮಾರ್ಕ್ಸ್ ನಿಮಗೆ ಭಾಳ ಸರಿ ಕೇಳಿದರೆ ಜಗದ್ಗುರು ಬಾದುಷಾ ಯಾರು ಅಂತೇಳಿ. ಎರಡನೇ
ಇಬ್ರಾಹಿಂ ಆದಿಲ್ ಶಾನನ್ನು ಜಗದ್ಗುರು ಬಾದುಷಾ ಅಂತಲೇ ಕರೆಯಲಾಗಿದೆ. ಇವನೊಬ್ಬ ಶಾಂತಿಪ್ರಿಯ ಅರಸನಾಗಿದ್ದು ಸಂಗೀತ ಪ್ರಿಯನೂ ಆಗಿದ್ದು ಕಿತಾಬ್ ಇ ನವರಸ್ ಎಂಬ ಸಂಗೀತ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಹಾಗೆಯೇ ಇಡೀ ಭಾರತದಲ್ಲಿಯೇ ಇರ್ತಕ್ಕಂಥ ಏಕೈಕ ರೋಜಾ ಅದನ್ನು ಬಿಜಾಪುರದಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಅದನ್ನು ಇಬ್ರಾಹಿಂ ರೋಜಾ ಅಂತಲೇ ಕರೀತಾರೆ. ಇಬ್ರಾಹಿಂ ರೋಜಾವನ್ನು ಬಿಜಾಪುರದಲ್ಲಿ ಅವನು ನಿರ್ಮಾಣವನ್ನು ಮಾಡಿದ. ಬಿಜಾಪುರದ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲಿಕ್ಕಾಗಿ ತಾಜ್ ಬಾವಡಿ ಎಂಬ ಬಾವಿಯನ್ನು, ಮೆಟ್ಟಿಲುಗಳುಳ್ಳಂತಹ ಬಾವಿಯನ್ನು ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಹಾಗೆಯೇ ಬಿಜಾಪುರದಲ್ಲಿ ಮಲ್ಲಿಕ್ ಜಹಾನ್ ಮಸೀದಿಯನ್ನು ಕಟ್ತಾನೆ. ಆನಂದ ಮಹಲ್ ಎಂಬ ಭವ್ಯವಾದಂಥ ಅರಮನೆಯನ್ನು ನಿರ್ಮಾಣವನ್ನು ಮಾಡ್ತಾನೆ. ಫೆರಿಶ್ತಾ ಎಂಬ ಕವಿಗೆ ಇವನು ಆಶ್ರಯ ಅಂತಕ್ಕಂಥದ್ದನ್ನು ಕೊಡ್ತಾನೆ. ಈಗ ಇವನ ಕಾಲದಲ್ಲಿ ಸೈನಿಕ ಸಾಧನೆಗಳಿಗಿಂತಲೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಗಳನ್ನು ಮಾಡಲಾಗುತ್ತೆ. ಹಾಗಾಗಿ ಇವನಿಗೆ ಜಗದ್ಗುರು ಬಾದುಷಾ ಅಂತಲೇ ಬಿರುದನ್ನು ನೀಡಲಾಗಿತ್ತು. ಇನ್ನು ಇವನ ನಂತರ ಮಹಮ್ಮದ್ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನೆ. ಮಹಮ್ಮದ್ ಆದಿಲ್ ಶಾ 1626ರಿಂದ 1656ರವರೆಗೆ ಆಡಳಿತವನ್ನು ಮಾಡ್ತಾನೆ. ಇವನೇ ವಿಶ್ವವಿಖ್ಯಾತವಾದಂಥ ಗೋಲಗುಮ್ಮಟದ ನಿರ್ಮಾಪಕ. ಮಹಮ್ಮದ್ ಆದಿಲ್ ಶಾನ ಕಾಲದಲ್ಲಿಯೇ ವಿಶ್ವವಿಖ್ಯಾತವಾದಂಥ ಗೋಲ್ ಗುಂಬಜ್ನ ನಿರ್ಮಾಣ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಇವನ ಆಡಳಿತದ ನಂತರ ಬಿಜಾಪುರದ ಆದಿಲ್ ಶಾಹಿಗಳ ವಂಶದ ಅವನತಿ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಮತ್ತು ಮಹಮ್ಮದ್ ಆದಿಲ್ ಶಾನ ನಂತರ ಎರಡನೇ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನೆ. ಇವನ ಆಡಳಿತ ಕಾಲದಲ್ಲಿಯೇ ಶಿವಾಜಿ ಮತ್ತು ಅಫ್ಜಲ್ ಖಾನರ ನಡುವೆ ಯುದ್ಧ ಸಂಭವಿಸುತ್ತೆ. ಶಿವಾಜಿ ವ್ಯಾಘ್ರನಕ ಎಂಬ ಆಯುಧದಿಂದ ಅಫ್ಜಲ್ ಖಾನನ್ನು ಕೊಂದು ಬಿಜಾಪುರದ ಸುಲ್ತಾನರಿಗೆ ಸೇರಿದಂಥ ಅನೇಕ ಪ್ರದೇಶಗಳನ್ನು ಶಿವಾಜಿ ವಶಪಡಿಸಿಕೊಂಡು ನಿಧಾನವಾಗಿ ಹಂತ ಹಂತವಾಗಿ ಅವನು ಏಳಿಗೆಯನ್ನು ಹೊಂದುತ್ತಾ ಹೋಗ್ತಾನೆ. ಹೀಗೆ ಶಿವಾಜಿಯ ದಾಳಿಯಿಂದಾಗಿ ಯಾವ ಸಾಮ್ರಾಜ್ಯದ ಅವನತಿಯ ಹಾದಿಯನ್ನು ಹಿಡಿತು ಅಂತ ಹೇಳಿದ್ರೆ ಬಿಜಾಪುರದ ಆದಿಲ್ ಶಾಹಿಗಳ ವಂಶ ಅವನತಿಯ ಹಾದಿಯನ್ನು ಹಿಡಿಯುತ್ತೆ. ಇನ್ನು ಇವರ ಕೊನೆಯ ದೊರೆ ಸಿಕಂದರ್ ಆದಿಲ್ ಶಾ, ಬಿಜಾಪುರವನ್ನಾಳಿದಂತಹ ಕೊನೆಯ ದೊರೆ ಸಿಕಂದರ್ ಆದಿಲ್ ಶಾ 1672ರಿಂದ 1686ರವರೆಗೆ ಆಡಳಿತವನ್ನು ಮಾಡ್ತಾನೆ. ಇವನ ಕಾಲದಲ್ಲಿ ಔರಂಗಜೇಬ್ ದಾಳಿಯನ್ನು ಮಾಡ್ತಾನೆ. ದಕ್ಷಿಣದ ದಂಡಯಾತ್ರೆಯನ್ನು ಮೊಘಲ್ ಸುಲ್ತಾನನಾಗಿದ್ದಂಥ ಔರಂಗಜೇಬ್ ನಡೆಸ್ತಾನೆ. ಸಿಕಂದರ್ ಆದಿಲ್ ಶಾನನ್ನು ಯುದ್ಧದಲ್ಲಿ ಸೋಲಿಸಿ ಬಂಧಿಸ್ತಾನೆ ಮತ್ತು ಬಿಜಾಪುರವನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಹೀಗೆ ಔರಂಗಜೇಬನ ದಾಳಿಯೊಂದಿಗೆ ಸಿಕಂದರ್ ಆದಿಲ್ ಶಾನ ಬಂಧನದೊಂದಿಗೆ 1686ರಲ್ಲಿ ವಿಜಯಪುರದ ಅಥವಾ ಬಿಜಾಪುರದ ಆದಿಲ್ ಶಾಹಿಗಳ ಆಡಳಿತ ಅಂತಕ್ಕಂಥದ್ದು ಅಂತ್ಯವನ್ನು ಕಾಣ್ತದೆ. ಇದಿಷ್ಟು ಬಿಜಾಪುರದ ಆದಿಲ್ ಶಾಹಿಗಳ ಸಂಕ್ಷಿಪ್ತ ರಾಜಕೀಯ ಇತಿಹಾಸ. ಈ ವಂಶದ ಸ್ಥಾಪಕ ಯಾರು ಅಂತ ಹೇಳಿದ್ರೆ ಯೂಸಫ್ ಆದಿಲ್ ಖಾನ್ ಅಂತಕ್ಕಂಥನು ಈ ವಂಶವನ್ನು 1649ರಲ್ಲಿ ಸ್ಥಾಪನೆ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಇನ್ನು ಈ ವಂಶವನ್ನು ಆಳಿದಂಥ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇವನಿಗೆ ಜಗದ್ಗುರು ಬಾದುಷಾ ಎಂಬ ಬಿರುದು ಅಂತಕ್ಕಂಥದ್ದಿತ್ತು. ಅವನ ನಂತರ ಆಳಿದಂಥ ಮತ್ತೊಬ್ಬ ಪ್ರಮುಖ ದೊರೆ ಮಹಮ್ಮದ್ ಆದಿಲ್ ಶಾ. ಇವನು ವಿಶ್ವವಿಖ್ಯಾತವಾದಂಥ ಗೋಲ್ ಗುಂಬಜನ್ನು ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಇನ್ನು ಇವರ ಕೊನೆಯ ದೊರೆ ಯಾರು ಅಂತ ಹೇಳಿದ್ರೆ ಸಿಕಂದರ್ ಆದಿಲ್ ಶಾ ಅಂತಕ್ಕಂಥ ಇವರ ಕೊನೆಯ ದೊರೆ. ಇವನನ್ನು ಔರಂಗಜೇಬ್ ಸೋಲಿಸಿ ಬಿಜಾಪುರದ ಆದಿಲ್ ಶಾಹಿಗಳ ವಂಶವನ್ನು ಕೊನೆಗಾಣಿಸ್ತಾನೆ. ಇನ್ನು ಇವರ ಸಾಂಸ್ಕೃತಿಕ ಕೊಡುಗೆಗಳು ನಿಮಗೆ ಪರೀಕ್ಷೆಯಲ್ಲಿ ಬಹುಮುಖ್ಯವಾಗಿ ಇವರ ಸಾಂಸ್ಕೃತಿಕ ಕೊಡುಗೆಗಳನ್ನು 5 ಅಂಕಕ್ಕೆ ಕೇಳ್ತಾರೆ. ಬಿಜಾಪುರದ ಆದಿಲ್ ಶಾಹಿಗಳ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತೇಳಿ. ಬಿಜಾಪುರದ ಆದಿಲ್ ಶಾಹಿಗಳು ಸೈನಿಕ ಸಾಧನೆಗಳಿಗಿಂತಲೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಸಾಂಸ್ಕೃತಿಕ ಸಾಧನೆಗಳನ್ನು ನಾವು ಒಂದೊಂದಾಗಿ ನೋಡೋದಾದರೆ ಮೊದಲನೇದಾಗಿ ಸಾಹಿತ್ಯ, ಲಿಟ್ರೇಚರ್. ಸಾಹಿತ್ಯ ಕ್ಷೇತ್ರಕ್ಕೆ ಆದಿಲ್ ಶಾಹಿಗಳ ಕೊಡುಗೆಗಳು. ಆದಿಲ್ ಶಾಹಿಗಳ ಕಾಲದಲ್ಲಿ ಪರ್ಷಿಯನ್, ಉರ್ದು,
ಮರಾಠಿ ಮತ್ತು ಕನ್ನಡ, ಪರ್ಷಿಯನ್, ಉರ್ದು, ಮರಾಠಿ, ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳ ಬೆಳವಣಿಗೆ ಅಂತಕ್ಕಂಥದ್ದಾಗುತ್ತೆ. ಈ 4 ಭಾಷೆಗಳಲ್ಲಿ ವಿಪುಲವಾದಂತಹ ಸಾಹಿತ್ಯವನ್ನು ಅನೇಕ ವಿದ್ವಾಂಸರು ರಚನೆ ಅಂತಕ್ಕನ್ನೋದನ್ನು ಮಾಡಿದ್ದಾರೆ. ಅವರಲ್ಲಿ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳು. ಮೊದಲನೆಯವನು ಫೆರಿಶ್ತಾ, ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನದಲ್ಲಿದ್ದಂಥ ಶ್ರೇಷ್ಠನಾದ ಕವಿ ಫೆರಿಶ್ತಾ ಅಂತಕ್ಕಂಥದ್ದು. ಇವನು ತಾರೀಖ್ ಇ ಫೆರಿಶ್ತಾ ಎಂಬ ಕೃತಿಯನ್ನು ರಚಿಸ್ತಾನೆ. ತಾರೀಖ್ ಇ ಫೆರಿಶ್ತಾ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇನ್ನು ಎರಡನೆಯವನು ಮುಲ್ಲಾ ನಸ್ರತಿ. ಮುಲ್ಲಾ ನಸ್ರತಿ ಇವನು ಗುಲ್ಶನ್ ಇ ಇಷ್ಕ್ ಎಂಬ ಕೃತಿಯನ್ನು ರಚಿಸ್ತಾನೆ. ಗುಲ್ಶನ್ ಇ ಇಷ್ಕ್ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇನ್ನು ಮೂರನೆಯ ಕವಿ ಆಲಿನಾಮ. ಆಲಿನಾಮ ಎಂತಕ್ಕಂಥವನು ತಾರಿಕ್ ಇ ಸಿಕಂದರಿ. ಆಲಿನಾಮ ಎಂಬ ಕವಿಯು ತಾರಿಕ್ ಇ ಸಿಕಂದರಿ ಎಂಬ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಇನ್ನು ನಾಲ್ಕನೆಯ ಕವಿ ಅಬ್ದುಲ್ಲಾ. ಇವನೊಬ್ಬ ಪರ್ಷಿಯನ್ ಕವಿಯಾಗಿದ್ದು ಇವನು ಇಬ್ರಾಹಿಂ ನಾಮ ಎಂಬ ಕೃತಿಯನ್ನು ರಚಿಸ್ತಾನೆ. ಇಬ್ರಾಹಿಂ ನಾಮ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಾಧನೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಇಬ್ರಾಹಿಂ ನಾಮ ಎಂಬ ಕೃತಿಯು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಾಧನೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಇನ್ನು ಐದನೆಯ ಕವಿ ಹಸನ್ ಚೌಕಿ. ಹಸನ್ ಚೌಕಿ ಅಂತಕ್ಕಂಥವನು. ಇವನು ಫುತುಹ್ ನಾಮ ಎಂಬ ಕೃತಿಯನ್ನು ರಚಿಸ್ತಾನೆ. ಫುತುಹ್ ನಾಮ. ಇನ್ನು ಕನ್ನಡದ ಕವಿ ನರಹರಿ ಅಂತಕ್ಕಂಥವನು ಬಿಜಾಪುರದ ಸುಲ್ತಾನರ ಆಸ್ಥಾನದ ಕವಿಯಾಗಿದ್ದು ಇವನು ತೊರವೆ ರಾಮಾಯಣ ಎಂಬ ಕೃತಿಯನ್ನು ರಚಿಸ್ತಾನೆ. ನರಹರಿ ಎಂಬ ಕವಿಯು ಕನ್ನಡದಲ್ಲಿ ತೊರವೆ ರಾಮಾಯಣ ಎಂಬ ಕೃತಿಯನ್ನು ರಚಿಸಿದ. ಹೀಗೆ ಬಿಜಾಪುರ ಆದಿಲ್ ಶಾಹಿಗಳ ಆಡಳಿತ ಕಾಲದಲ್ಲಿ ಪರ್ಷಿಯನ್, ಉರ್ದು, ಕನ್ನಡ ಮತ್ತು ಮರಾಠಿ ಈ 4 ಭಾಷೆಗಳಲ್ಲಿ ಅನೇಕ ವಿದ್ವಾಂಸರುಗಳು, ಕವಿಗಳು ಶ್ರೇಷ್ಠವಾದಂತಹ ಸಾಹಿತ್ಯವನ್ನು ರಚನೆ ಮಾಡುವುದರ ಮೂಲಕ ಸಾಂಸ್ಕೃತಿಕ ಲೋಕಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಇನ್ನು ಎರಡನೆಯ ಕೊಡುಗೆ ಸಂಗೀತ ಮತ್ತು ಚಿತ್ರಕಲೆ. ಸಂಗೀತ ಮತ್ತು ಚಿತ್ರಕಲೆ. ಆದಿಲ್ ಶಾಹಿಗಳ ಕಾಲದಲ್ಲಿ ಹಿಂದೂಸ್ಥಾನಿ ಮತ್ತು ಕರ್ನಾಟಿಕ್ ಸಂಗೀತ, ಹಿಂದೂಸ್ಥಾನಿ ಮತ್ತು ಕರ್ನಾಟಿಕ್ ಎರಡೂ ಸಂಗೀತ ಪ್ರಾಕಾರಗಳ ಬೆಳವಣಿಗೆ ಆಗುತ್ತೆ. ಹಿಂದೂಸ್ಥಾನಿ ಸಂಗೀತವು ಬೆಳೆಯುತ್ತೆ ಮತ್ತು ಕರ್ನಾಟಿಕ್ ಸಂಗೀತವು ಬೆಳೆಯುತ್ತೆ. ಏಕೆಂದರೆ ಆ ವೇಳೆಗಾಗಲೇ ಎರಡೂ ಸಂಗೀತ ಪ್ರಾಕಾರಗಳ ಉಗಮ ಆಗಿರುತ್ತೆ. ಮೊಘಲರ ಆಸ್ಥಾನದ, ಅದರಲ್ಲೂ ಅಕ್ಬರನ ಆಸ್ಥಾನದಲ್ಲಿದ್ದಂಥ ಶ್ರೇಷ್ಠ ಸಂಗೀತಗಾರನಾಗಿದ್ದಂಥ ತಾನ್ಸೇನ್ ಇವನು ಹಿಂದೂಸ್ಥಾನಿ ಸಂಗೀತದ ಹುಟ್ಟಿಗೆ ಕಾರಣನಾಗ್ತಾನೆ. ಹಾಗಾಗಿ ತಾನ್ಸೇನನನ್ನು ಹಿಂದೂಸ್ಥಾನಿ ಸಂಗೀತದ ಪಿತಾಮಹ ಅಂತಲೇ ಕರೀತೇವೆ. ಹಾಗೆಯೇ ಕರ್ನಾಟಿಕ್ ಸಂಗೀತದ ಹುಟ್ಟಿಗೆ ಕಾರಣರಾದಂಥವರು ವಿಜಯನಗರದ ಅರಸರ ಕಾಲದಲ್ಲಿದ್ದಂಥ ಪುರಂದರದಾಸರು. ಅವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತಲೇ ಕರೀತೇವೆ. ಹಾಗೆಯೇ ಎರಡೂ ಸಂಗೀತ ಪ್ರಕಾರಗಳು ಬೆಳೆದಿದ್ವು. ಅವೆರಡನ್ನ ಪೋಷಿಸಿ ಬೆಳೆಸುವ ಕಾರ್ಯವನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಮಾಡ್ತಾರೆ. ಹಾಗೆಯೇ ಹಿಂದೂಸ್ಥಾನಿ ಸಂಗೀತ ಮತ್ತು ಕರ್ನಾಟಿಕ್ ಸಂಗೀತ ಎರಡೂ ಸಹ ಇವರ ಕಾಲದಲ್ಲಿ ಬೆಳವಣಿಗೆಯನ್ನು ಹೊಂದಿದವು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಂಗೀತ ಪ್ರಿಯ ಅರಸ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಂಗೀತ ಪ್ರಿಯ ಅರಸನಾಗಿದ್ದ. ಇವನು ಕಿತಾಬ್ ಇ ನವರಸ್ ಎಂಬ ಸಂಗೀತ ಕೃತಿಯನ್ನು ರಚಿಸ್ತಾನೆ. ಕಿತಾಬ್ ಇ ನವರಸ್
ಈ ಕೃತಿ ಸಂಗೀತ ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆಯನ್ನು ಕೊಡುತ್ತೆ. ಕಿತಾಬ್ ಇ ನವರಸ್ ಈ ಕೃತಿಯು ಸಂಗೀತ ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿತು. ಇನ್ನು ಇವರ ಚಿತ್ರಕಲೆ, ಬಿಜಾಪುರದ ಆದಿಲ್ ಶಾಹಿಗಳ ಚಿತ್ರಕಲೆಯನ್ನು ನಾವು ಅವರು ನಿರ್ಮಿಸಿರುವ, ಆದಿಲ್ ಶಾಹಿ ಸುಲ್ತಾನರು ನಿರ್ಮಿಸಿರುವ ಅರಮನೆಗಳು, ಮಸೀದಿಗಳು ಹಾಗೂ ಗೋರಿಗಳ ಮೇಲ್ಛಾವಣಿಗಳ ಮೇಲೆ ಕಾಣಬಹುದಾಗಿದೆ. ಬಿಜಾಪುರದ ಸುಲ್ತಾನರು ನಿರ್ಮಾಣ ಮಾಡಿದಂತಹ ಅರಮನೆಗಳು, ಗೋರಿಗಳು ಮತ್ತು ಮಸೀದಿಗಳ ಮೇಲ್ಛಾವಣಿಯ ಮೇಲೆ ಇವರ ಸುಂದರ ಚಿತ್ರಕಲೆಯನ್ನು ನಾವು ಕಾಣ್ಬೋದು. ಅರೇಬಿಕ್ ಮತ್ತು ಪರ್ಷಿಯನ್ ಕಲಾವಿದರು, ಅರೇಬಿಯಾ ಮತ್ತು ಪರ್ಷಿಯಾ ದೇಶದ ಕಲಾವಿದರು ಈ ಸುಂದರ ಚಿತ್ರಗಳನ್ನು ಮಸೀದಿಗಳ ಗೋಡೆಗಳ ಮೇಲೆ, ಗೋರಿಗಳ ಗೋಡೆಗಳ ಮೇಲೆ ಮತ್ತು ಅರಮನೆಗಳ ಗೋಡೆಗಳ ಮೇಲೆ ಚಿತ್ರಣ ಅಂತಕ್ಕನ್ನೋದನ್ನು ಮಾಡಿದ್ದಾರೆ. ಭಾರತೀಯ ಮತ್ತು ಇಸ್ಲಾಮಿಕ್ ಎರಡೂ ಶೈಲಿಯನ್ನು ಮಿಶ್ರಣವನ್ನು ಮಾಡಿ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಚಿತ್ರಗಳ ರಚನೆಯನ್ನು ಮಾಡಿದ್ದಾರೆ. ಇಂದಿಗೂ ಸಹ ನಾವು ಆ ಚಿತ್ರಗಳನ್ನು ಅವರ ಅರಮನೆಗಳು, ಮಸೀದಿಗಳು ಮತ್ತು ಗೋರಿಯ ಗೋಡೆಗಳ ಮೇಲೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಅವರು ಸಂಗೀತ ಮತ್ತು ಚಿತ್ರಕಲೆಗೆ ಕೊಟ್ಟಂತಹ ಕೊಡುಗೆಗಳು. ಇನ್ನು ಮೂರನೇದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಿಜಾಪುರದ ಸುಲ್ತಾನರ ಕೊಡುಗೆಗಳು. ಬಿಜಾಪುರದ ಸುಲ್ತಾನರು ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ಭವ್ಯವಾದ ಸ್ಮಾರಕಗಳನ್ನು ನಿರ್ಮಾಣವನ್ನು ಮಾಡ್ತಾರೆ. ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ಭವ್ಯವಾದಂಥ ಸ್ಮಾರಕಗಳನ್ನು ಕಟ್ತಾರೆ. ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಸಾರ್ಸೆನಿಕ್ ಅಂತ ಹೇಳಿದ್ರೆ ಭಾರತೀಯ ಮತ್ತು ಮುಸ್ಲಿಂ ಎರಡೂ ಶೈಲಿಗಳ ಮಿಶ್ರಣ. ಭಾರತೀಯ ಮತ್ತು ಇಸ್ಲಾಂ ಎರಡೂ ಶೈಲಿಗಳ ಮಿಶ್ರಣವನ್ನೇ ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಸಾರ್ಸೆನಿಕ್ ಅಂತೇಳಿ ಕರಿತೇವೆ. ಈಗ ಅವರು ತಮ್ಮ ಇಸ್ಲಾಂ ಶೈಲಿಯನ್ನು ಮತ್ತು ಭಾರತೀಯ ಶೈಲಿಯನ್ನು ಎರಡನ್ನೂ ಮಿಶ್ರಣವನ್ನು ಮಾಡಿ ಅವರು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಸ್ಮಾರಕಗಳನ್ನು ನಿರ್ಮಾಣವನ್ನು ಮಾಡ್ತಾರೆ. ಇವರ ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರ ಅಂತ ಹೇಳಿದ್ರೆ ಅವರ ರಾಜಧಾನಿಯಾದ ಬಿಜಾಪುರ. ಬಿಜಾಪುರವೇ ಇವರ ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರ. ಇವರ ಬಹುತೇಕ ಎಲ್ಲ ಸ್ಮಾರಕಗಳು ನಿರ್ಮಾಣ ಆಗಿರೋದು ಎಲ್ಲಿ ಅಂತ ಹೇಳಿದ್ರೆ ಬಿಜಾಪುರ ನಗರದಲ್ಲಿಯೇ ನಿರ್ಮಾಣವನ್ನು ಮಾಡ್ತಾರೆ. ಹಾಗಾಗಿ ಬಿಜಾಪುರವನ್ನು ಢಕ್ಕನ್ನಿನ ರಾಣಿ ಅಂತಲೇ ಕರೀತಾರೆ. ದ ಕ್ವೀನ್ ಆಫ್ ಡೆಕ್ಕನ್ ಅಂತಲೇ ಕರೆಯಲಾಗುತ್ತೆ. ಢಕ್ಕನ್ನಿನ ರಾಣಿ ಅಂತೇಳಿ ಅದನ್ನು ಕರೆಯಲಾಗಿದೆ. ಹಾಗೆಯೇ ಅದನ್ನು ದಕ್ಷಿಣ ಭಾರತದ ರಾಣಿ ಅಂತಲೂ ಕರೀತಾರೆ. ದಕ್ಷಿಣ ಭಾರತದ ರಾಣಿ. ಹೀಗೆ ಕ್ವೀನ್ ಆಫ್ ಡೆಕ್ಕನ್ ಅಂತೇಳಿ ಕರೆಸಿಕೊಂಡಂಥ ಬಿಜಾಪುರದಲ್ಲಿಯೇ ಆದಿಲ್ ಶಾಹಿಗಳ ಬಹುತೇಕ ಸ್ಮಾರಕಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಂದಿಗೂ ಸಹ ಆ ಸ್ಮಾರಕಗಳನ್ನು ನಾವು ನೋಡಬಹುದಾಗಿದೆ. ಇನ್ನು ಅವರ ಪ್ರಮುಖ ಸ್ಮಾರಕಗಳು, ಮೊದಲನೇದಾಗಿ ಅರಮನೆಗಳು. ಭವ್ಯವಾದಂಥ ಹಾಗೂ ಶ್ರೀಮಂತವಾದಂಥ ಅರಮನೆಗಳನ್ನು ಆದಿಲ್ ಶಾಹಿಗಳು ನಿರ್ಮಾಣ ಎಂದಕ್ಕನ್ನೋದನ್ನು ಮಾಡ್ತಾರೆ. ಬಿಜಾಪುರ ನಗರವೊಂದರಲ್ಲಿಯೇ 20ಕ್ಕೂ ಹೆಚ್ಚು ಭವ್ಯವಾದ ಅರಮನೆಗಳನ್ನು ಕಟ್ಟಿದ್ದಾರೆ. ಬಿಜಾಪುರ ಒಂದರಲ್ಲೇ 20ಕ್ಕೂ ಹೆಚ್ಚು ಅರಮನೆಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಇವತ್ತಿಗೂ ನಾವು ನೋಡಬಹುದಾದ ಪ್ರಮುಖ ಅರಮನೆಗಳು, ಮೊದಲನೇದಾಗಿ ಗಗನ ಮಹಲ್. ಗಗನ ಮಹಲ್ ಅದರ ಹೆಸರೇ ಸೂಚಿಸುವಂತೆ ಗಗನಚುಂಬಿಯಾದಂಥ ಕಟ್ಟಡ, 3 ಅಂತಸ್ತಿನ ಭವ್ಯವಾದಂಥ ಕಟ್ಟಡ. ಗಗನ ಮಹಲ್ ಎಂಬ ಭವ್ಯವಾದಂಥ 3 ಅಂತಸ್ತುಗಳುಳ್ಳಂತಹ ಅರಮನೆಯನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಸಾತ್ ಮಹಲ್, ಎರಡನೇ ಸಾತ್ ಮಹಲ್. ಮೂರನೇದು ಆನಂದ ಮಹಲ್, ಎರಡನೇ ಇಬ್ರಾಹಿಂ ಆದಿಲ್ ಶಾ ಈ ಭವ್ಯವಾದಂತಹ ಅರಮನೆಯನ್ನು ನಿರ್ಮಾಣವನ್ನು ಮಾಡ್ತಾನೆ. ಆನಂದ ಮಹಲ್. ಇನ್ನು ಸಂಗೀತ ಮಹಲ್, ಸಂಗೀತ ಮಹಲ್.
ಮಹತರ್ ಮಹಲ್, ಮಹತರ್ ಮಹಲ್, ಅಸಾರ್ ಮಹಲ್, ಅಸಾರ್ ಮಹಲ್. ಇವು ಬಿಜಾಪುರದ ಆದಿಲ್ ಶಾಹಿಗಳ ಕಾಲದಲ್ಲಿ ಬಿಜಾಪುರ ನಗರದಲ್ಲಿ ನಿರ್ಮಿಸಲ್ಪಟ್ಟಂತಹ ಪ್ರಮುಖ ಅರಮನೆಗಳಾಗಿವೆ. ಇನ್ನು ಎರಡನೇದು ಮಸೀದಿಗಳು, ಮಸ್ಜಿದ್, ಮಸೀದಿಗಳು. ಆದಿಲ್ ಶಾಹಿಗಳು ಪರ್ಷಿಯಾದಿಂದ ಬಂದಂಥವರು. ಅವರ ದೊರೆಯಾದಂಥ ಸ್ಥಾಪಕನಾದಂಥ ಯೂಸಫ್ ಆದಿಲ್ ಖಾನ್ ಟರ್ಕಿಯ ಸುಲ್ತಾನನಾದಂತಹ ಎರಡನೇ ಮಹಮ್ಮದನ ಮಗ. ಹಾಗಾಗಿನೇ ಅವರಿಗೆ ಕಟ್ಟ ಮುಸ್ಲಿಮರಾಗಿದ್ದರು. ಅವರು ಇಲ್ಲಿಗೆ ಬಂದ ನಂತರವೂ ಸಹ ತಮ್ಮ ಇಸ್ಲಾಂ ಧರ್ಮದ ಎಲ್ಲ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ತಮ್ಮ ಅಲ್ಲಾಹನ ಪ್ರಾರ್ಥನೆಗಾಗಿಯೇ ಭವ್ಯವಾದಂತಹ ಮಸೀದಿಗಳನ್ನು ಅವರು ಬಿಜಾಪುರದ ನಗರದಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಹಾಗೆಯೇ ತಮ್ಮ ಆಡಳಿತ ವ್ಯಾಪ್ತಿಯ ಅನೇಕ ಕಡೆ ಅವರ ಮಸೀದಿಗಳು ನಿರ್ಮಾಣ ಆಗಿದೆ. 50ಕ್ಕೂ ಹೆಚ್ಚು ಮಸೀದಿಗಳನ್ನು ನಿರ್ಮಿಸಿದ್ದಾರೆ. 50ಕ್ಕೂ ಹೆಚ್ಚು ಮಸೀದಿಗಳು ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾಗಿವೆ. ಇವುಗಳಲ್ಲಿ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಜಮ್ಮಾ ಮಸೀದಿ, ಬಿಜಾಪುರದಲ್ಲಿರ್ತಕ್ಕಂಥ ಜಮ್ಮಾ ಮಸೀದಿ. ಈ ಮಸೀದಿಯು ದಕ್ಷಿಣ ಭಾರತದಲ್ಲಿರುವ ಮಸೀದಿಗಳಲ್ಲಿ ಅತ್ಯಂತ ದೊಡ್ಡ ಮಸೀದಿ, ದಕ್ಷಿಣ ಭಾರತದ ದೊಡ್ಡ ಮಸೀದಿ ಅಂತೇಳಿ ಇದನ್ನು ಕರೆಯಲಾಗಿದೆ. ಇದಕ್ಕಿಂತ ದೊಡ್ಡದಾದಂಥ ಮಸೀದಿ ನಿರ್ಮಾಣವಾಗಿಲ್ಲ. ಅಂತಹ ವಿಶಾಲವಾದಂಥ ಭವ್ಯವಾದಂಥ ಮಸೀದಿಯನ್ನು 1ನೇ ಆದಿಲ್ ಶಾ ನಿರ್ಮಾಣವನ್ನು ಮಾಡ್ತಾನೆ. 1ನೇ ಆದಿಲ್ ಶಾ ತಾಳಿಕೋಟೆ ಕದನದ ನಂತರ ದೊರೆತಂಥ ಅಪಾರವಾದಂಥ ಸಂಪತ್ತೇನಿತ್ತು, ಆ ಸಂಪತ್ತನ್ನು ಬಳಸಿ ಆ ಭವ್ಯವಾದಂಥ ಮಸೀದಿಯ ನಿರ್ಮಾಣವನ್ನು ಮಾಡ್ತಾನೆ. ಇದು 9100 ಚದುರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ. 9100 ಚದುರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ. ಹಾಗೂ 450 × 228 450 × 228 ಅಡಿ ಉದ್ದ ಅಗಲವಾಗಿದೆ. 450 × 228 ಅಡಿ ಉದ್ದ ಅಗಲವಾಗಿದ್ದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ದೊಡ್ಡದಾದಂಥ ಮಸೀದಿಯಾಗಿದೆ. ಇದಲ್ಲದೆ 2ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿದ ಮಲ್ಲಿಕ್ ಜಹಾನ್ ಮಸೀದಿ, 2ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಾಣ ಮಾಡಿದಂಥ ಮಲ್ಲಿಕ್ ಜಹಾನ್ ಮಸೀದಿ. ಇವು ಬಿಜಾಪುರದ ನಗರದಲ್ಲಿರ್ತಕ್ಕಂಥ ಭವ್ಯವಾದಂಥ ಮತ್ತು ವಿಶಾಲವಾದಂಥ ಮಸೀದಿಗಳಾಗಿವೆ. ಇವುಗಳಲ್ಲದೆ ಅನೇಕ ಚಿಕ್ಕ ಚಿಕ್ಕ ಮಸೀದಿಗಳನ್ನು ಅವರು ತಮ್ಮ ಸಾಮ್ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಇನ್ನು 3ನೇದು ಗೋರಿಗಳು. ಸುಲ್ತಾನರ ಮತ್ತು ಅವರ ಪರಿವಾರದವರ ಸಮಾಧಿಗಳು, ಅವುಗಳನ್ನೇ ಗೋರಿಗಳು ಅಂತೇಳಿ ಕರೀತಾರೆ. ಇದರಲ್ಲೆಲ್ಲ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಗೋಲ್ ಗುಂಬಸ್, ಗೋಲ ಗುಮ್ಮಟ. ಈ ಗೋಲ ಗುಮ್ಮಟವನ್ನು ಮಹಮ್ಮದ್ ಆದಿಲ್ ಶಾ ತನ್ನ ಪತ್ನಿ ಮತ್ತು ಮಕ್ಕಳಿಗಾಗಿ ನಿರ್ಮಾಣವನ್ನು ಮಾಡ್ತಾನೆ. ಮಹಮ್ಮದ್ ಆದಿಲ್ ಶಾ ತನ್ನ ಪತ್ನಿ ಮತ್ತು ಮಕ್ಕಳಿಗಾಗಿ ಈ ವಿಶಾಲವಾದ ಭವ್ಯವಾದಂಥ ಗುಮ್ಮಟವನ್ನು ನಿರ್ಮಾಣವನ್ನು ಮಾಡ್ತಾನೆ. ಸಾಶ 1629ರಿಂದ 1656ರ ಕಾಲದಲ್ಲಿ ಈ ಗುಮ್ಮಟವು ನಿರ್ಮಾಣವಾಗಿದೆ. ಸಾಶ 1629ರಿಂದ 1656ರ ಕಾಲದಲ್ಲಿ ಈ ಭವ್ಯವಾದಂತಹ ಗುಮ್ಮಟವನ್ನು ನಿರ್ಮಿಸಲಾಗಿದೆ. ಈ ಗುಮ್ಮಟವು ಪ್ರಪಂಚದ 4ನೇ ಮತ್ತು ಭಾರತದ ಅತಿ ದೊಡ್ಡ ಗುಮ್ಮಟವಾಗಿದೆ. ಪ್ರಪಂಚದ 4ನೇ ಮತ್ತು ಭಾರತದ ಅತಿ ದೊಡ್ಡ ಗುಮ್ಮಟವಾಗಿದೆ.
ಇನ್ನು ಈ ಗೋಲಗುಮ್ಮಟದ ಶಿಲ್ಪಿ ಮಲ್ಲಿಕ್ ಸಂದಲ್ ಅಂತಕ್ಕಂಥವ್ರು, ಪರ್ಷಿಯನ್ ಕಲಾವಿದ ಮಲ್ಲಿಕ್ ಸಂದಲ್ ಅಂತಕ್ಕಂಥವನು ಇದರ ವಿನ್ಯಾಸಕಾರ, ಇದರ ಶಿಲ್ಪಿಯಾಗಿದ್ದ. ಅವನ ನೇತೃತ್ವದಲ್ಲಿಯೇ ಇದರ ನಿರ್ಮಾಣ ಕಾರ್ಯ ಅಂತಕ್ಕಂಥದ್ದು ನಡೆಯುತ್ತೆ. ಮತ್ತೊಮ್ಮೆ ಇಂತಹ ಭವ್ಯವಾದಂತಹ ಸ್ಮಾರಕವನ್ನು ನಿರ್ಮಾಣವನ್ನು ಮಾಡಬಾರ್ದು ಎನ್ನುವ ಉದ್ದೇಶದಿಂದಾಗಿ ಇದರ ನಿರ್ಮಾಣ ಕಾರ್ಯ ಮುಗಿದ ನಂತರ ಅವನ ಎರಡೂ ಕೈಗಳನ್ನು ಕತ್ತರಿಸ್ತಾನೆ. ಮಹಮ್ಮದ್ ಆದಿಲ್ ಶಾ ಆ ಶಿಲ್ಪಿಯ ಎರಡೂ ಕೈಗಳನ್ನು ಕತ್ತರಿಸ್ತಾನೆ. ಮತ್ತೊಂದು ಅಂತಹ ಪ್ರಿಂಟನ್ನು ಹಾಕ್ಕೊಡ್ಬಾರ್ದು, ಅಂತಹ ಭವ್ಯವಾದಂತಹ ಇಮಾರತ್ ಅಥವಾ ಮಹಲನ್ನು ನಿರ್ಮಾಣವನ್ನು ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವನ ಎರಡೂ ಕೈಗಳನ್ನು ಕತ್ತರಿಸಲಾಗುತ್ತೆ. ಇನ್ನು ಇದು 200 ಅಡಿ ಎತ್ತರವಾಗಿದೆ. ಈ ಗುಮ್ಮಟವು 200 ಅಡಿ ಎತ್ತರವಾಗಿದೆ. ಇದರ ಗುಮ್ಮಟ, ಗುಂಬಜ್ ಅಂತೇಳಿ ಏನು ಕರಿತೀವಲ್ಲ, ಆ ಗುಮ್ಮಟವು 144 ಅಡಿ ಹೊರ ವ್ಯಾಸ, ಹೊರಗಿನಿಂದ ಹೊರಗೆ 144 ಅಡಿ ಹೊರ ವ್ಯಾಸ. ಹಾಗೆಯೇ 124 ಅಡಿ ಒಳ ವ್ಯಾಸ, ಒಳಗಡೆ ಅದರ ಸುತ್ತಳತೆ 124 ಅಡಿ ಇದ್ದರೆ ಹೊರಗಡೆ ಅದರ ಸುತ್ತಳತೆ 144 ಅಡಿ ಇದೆ. ಇನ್ನು ನೀವೆಲ್ಲರೂ ಅದನ್ನು ನೋಡಿದರೆ ಗುಂಬಜನ್ನು ಹತ್ತಿ ಹೋಗಲಿಕ್ಕೆ ಮೆಟ್ಲುಗಳಿದ್ದಾವೆ. ಅಲ್ಲಿ ಹೋದ್ಮೇಲೆ ಗುಂಬಜ್ನ ಒಳಗಡೆ ಹೋದ್ಮೇಲೆ ಅಲ್ಲಿ ವರಾಂಡ ಇದೆ. ಅದನ್ನು ಸುತ್ತುವರೆದು ನೋಡಲಿಕ್ಕೆ ಆ ವರಾಂಡ ಅಥವಾ ಕಟಾಂಜನ ಅಂತ ಹೇಳಿ ಕರಿತೀವಲ್ಲ, ಅದು ಎಷ್ಟು ವಿಸ್ತೀರ್ಣ ಇದೆ ಅಂತ ಹೇಳಿದ್ರೆ 14 × 130 ಅಡಿ ಸುತ್ತಳತೆಯನ್ನು ಹೊಂದಿದೆ. 14 × 130 ಅಡಿ ಸುತ್ತಳತೆಯನ್ನು ಹೊಂದಿದೆ. ಆ ಕಟಾಂಜನಲ್ಲಿಯೇ ನಿಂತು ನಾವು ಆ ಭವ್ಯವಾದಂಥ ಒಂದು ಗುಮ್ಮಟವನ್ನು ನೋಡ್ತೇವೆ. ಮಧ್ಯದಲ್ಲಿ ಯಾವುದೇ ಆಧಾರವಿಲ್ಲ. ಇಷ್ಟು ವಿಶಾಲವಾದಂಥ ಗುಮ್ಮಟವನ್ನು ಯಾವುದೇ ಆಧಾರವಿಲ್ಲದೆ ಆಗಿನ ಕಾಲದಲ್ಲಿಯೇ ನಿರ್ಮಾಣವನ್ನು ಮಾಡಿದ್ದಾರೆ. ಇದನ್ನು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದು ಅಂತಲೂ ಕರೆಯಲಾಗಿದೆ. ಅದಕ್ಕೆ ಕಾರಣ ಏನು ಅಂತೇಳಿದ್ರೆ ಅದರ ಅಲ್ಲಿರ್ತಕ್ಕಂಥ ಪಿಸುಮಾತಿನ ಗ್ಯಾಲರಿ. ಪಿಸುಮಾತಿನ ಗ್ಯಾಲರಿ. ನೀವು ಆ ಗುಮ್ಮಟದ ಒಳಗಡೆ ನಿಂತ್ಕೊಂಡು ಯಾವುದೇ ಒಂದು ಸ್ಥಳದಲ್ಲಿ ಪಿಸು ದನಿಯಲ್ಲಿ ಮಾತನಾಡಿದ್ರೂ ಇನ್ನೊಂದು ಬದಿಯಲ್ಲಿ ಅದು ಸ್ಪಷ್ಟವಾಗಿ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಅದು 7 ಬಾರಿ ಮಾರ್ಗದನಿಸುತ್ತೆ. ನೀವು ಒಂದು ಸರಿ ಹಾಯ್ ಅಂದರೆ ಅದು ಆ ಕಡೆ ಬದಿಯಲ್ಲಿ ಕಿವಿಗೊಟ್ಟು ಕೇಳಿದರೆ 7 ಬಾರಿ ಹಾಯ್ 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 ಅಂತ ಹೇಳಿ. ಹೀಗೆ ಆ ಪಿಸುಮಾತಿನ ಗ್ಯಾಲರಿಯಿಂದಾಗಿಯೇ ಇದಕ್ಕೆ ಜಗತ್ತಿನ ಅದ್ಭುತ ಸ್ಮಾರಕಗಳಲ್ಲಿ ಒಂದು ಎಂಬ ಸ್ಥಾನ ದೊರಕುವಂತೆ ಮಾಡಿದೆ. ಹಾಗೆಯೇ ಈ ಸ್ಮಾರಕವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಘೋಷಿಸಿದೆ. ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೈಟ್ ಅಥವಾ ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಅದನ್ನು ಘೋಷಣೆ ಅಂತಕ್ಕನ್ನೋದನ್ನು ಮಾಡಿದ್ದಾರೆ. ಹೀಗೆ ಬಿಜಾಪುರದ ಆದಿಲ್ ಶಾಹಿಗಳ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನಾವು 3 ಪ್ರಮುಖವಾದಂಥ ನಿರ್ಮಾಣಗಳನ್ನು ನೋಡ್ಬೋದು. ಒಂದು ಅರಮನೆಗಳು, 2 ಮಸೀದಿಗಳು, 3ನೇದಾಗಿ ಗೋರಿಗಳು. ಇನ್ನು ಇತರೆ ಸ್ಮಾರಕಗಳು, ಅವರು ನಿರ್ಮಾಣ ಮಾಡಿದಂತಹ ಇತರೆ ಸ್ಮಾರಕಗಳು. ಮೊದಲನೇದಾಗಿ ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾ. 2ನೇ ಇಬ್ರಾಹಿಂ ಆದಿಲ್ ಶಾ ಇದನ್ನು ನಿರ್ಮಿಸ್ತಾನೆ. 2ನೇ ಇಬ್ರಾಹಿಂ ಆದಿಲ್ ಶಾ ಇದರ ನಿರ್ಮಾಣವನ್ನು ಮಾಡಿದ. ಇದು ಭಾರತದಲ್ಲಿರುವ ಏಕೈಕ ರೋಜಾ. ಭಾರತದಲ್ಲಿರುವ ಏಕೈಕ ರೋಜಾ. ರೋಜಾ ಅಂತ ಹೇಳಿದ್ರೆ ಮಸೀದಿ ಮತ್ತು ಗೋರಿ ಎರಡನ್ನೂ ಎದುರು ಬದುರಾಗಿ ನಿರ್ಮಿಸಲಾಗಿದೆ. ಮಸೀದಿ ಮತ್ತು ಗೋರಿ ಎರಡನ್ನು ಎದುರು ಬದುರಾಗಿ ನಿರ್ಮಾಣವನ್ನು ಮಾಡಿರ್ತಾರೆ. ಅದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರೋಜಾ ಅಂತ ಕರಿತೇವೆ. ಭಾರತದಲ್ಲಿ ಮತ್ತೊಂದು ರೋಜಾ ಎಲ್ಲೂ ನಿರ್ಮಾಣ ಆಗಿಲ್ಲ. 2ನೇ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರದಲ್ಲಿ ಮಾತ್ರ ಈ ರೋಜಾವನ್ನು ನಿರ್ಮಾಣ ಮಾಡ್ತಾನೆ. ಹಾಗಾಗಿ ಆ ರೋಜಾಕ್ಕೆ ಯಾವ ಹೆಸರಿದೆ ಅಂತ ಹೇಳಿದ್ರೆ ಇಬ್ರಾಹಿಂ ರೋಜಾ ಅಂತಲೇ ಕರೀತಾರೆ. ಒಂದು ಕಡೆ ಮಸೀದಿ ಇದ್ದರೆ ಇನ್ನೊಂದು ಕಡೆ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಅಥವಾ ಗೋರಿ ಅಂತಕ್ಕಂಥದ್ದು ಇದೆ. ಅದರ ಮುಂದೆ ಉದ್ಯಾನವನವನ್ನು ನಿರ್ಮಾಣ ಅಂತಕ್ಕನ್ನೋದನ್ನು ಮಾಡಲಾಗಿದೆ. ಅಲ್ಲಿ ಮಿನಾರ್ಗಳನ್ನು ನಿರ್ಮಾಣ ಅಂತಕ್ಕನ್ನೋದನ್ನು ಮಾಡಿದರೆ ನೋಡಲಿಕ್ಕೆ ಅತ್ಯಂತ ಸುಂದರವಾಗಿ ಅದು ಕಂಡುಬರುತ್ತೆ. ಇನ್ನು ಬಾವಿಗಳು.
ಮೆಟ್ಟಿಲುಗಳುಳ್ಳ ಬಾವಿಗಳು. ಸುಂದರವಾದ ಮೆಟ್ಟಿಲುಗಳುಳ್ಳ ಬಾವಿಗಳನ್ನು ನಿರ್ಮಿಸ್ತಾರೆ. ಸುಂದರವಾದ ಮೆಟ್ಟಿಲುಗಳುಳ್ಳ ಬಾವಿಗಳನ್ನು ಸಾರ್ವಜನಿಕರ ನೀರಿನ ಬಳಕೆಗಾಗಿ ನಿರ್ಮಾಣವನ್ನು ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಚಾಂದ್ ಬಾವಡಿ ಅತ್ಯಂತ ಸುಂದರ ಕಲಾತ್ಮಕವಾದಂಥ ಮೆಟ್ಟಿಲುಗಳುಳ್ಳಂಥ ಬಾವಿಯಾಗಿದೆ. ಇವತ್ತಿಗೂ ಸಹ ನಾವು ಅದನ್ನು ಬಿಜಾಪುರ ನಗರದಲ್ಲಿ ನೋಡಲಿಕ್ಕೆ ಸಾಧ್ಯವಾಗಿದೆ. ಇನ್ನು ಬಾರಾ ಕಮಾನ್ ಮಹಮ್ಮದ್ ಆದಿಲ್ ಶಾನ ಮಗ ಆಲಿ ಆದಿಲ್ ಶಾ. ಮಹಮ್ಮದ್ ಆದಿಲ್ ಶಾನ ಮಗ ಆಲಿ ಆದಿಲ್ ಶಾ ಗೋಲಗುಮ್ಮಟಕ್ಕಿಂತಲೂ ಭವ್ಯವಾದಂಥ, ಅದಕ್ಕಿಂತಲೂ ವಿಶಾಲವಾದಂಥ ಮತ್ತೊಂದು ಗುಮ್ಮಟವನ್ನು ನಿರ್ಮಿಸಬೇಕು ಅಂಥೇಳಿ ಹೊರಡ್ತಾನೆ. ತನ್ನ ತಂದೆಯ ಸ್ಮಾರಕವನ್ನೂ ಮೀರಿಸುವಂಥ, ಗೋಲಗುಮ್ಮಟವನ್ನೂ ಮೀರಿಸ್ತಕ್ಕಂಥ ಸ್ಮಾರಕವನ್ನು ನಿರ್ಮಾಣವನ್ನು ಮಾಡಬೇಕು ಅಂತೇಳಿ ಅವನು ಹೊರಡ್ತಾನೆ. ಅದಕ್ಕೋಸ್ಕರ ಆ ಪಿಲ್ಲರ್ಗಳನ್ನು ಹಾಕ್ತಾರೆ. ಆದರೆ ಅವನು ಮರಣವನ್ನು ಹೊಂದಿದ್ದರಿಂದಾಗಿ ಆ ಕಟ್ಟಡದ ಕಾರ್ಯ ಅಪೂರ್ಣವಾಗಿಯೇ ಉಳ್ಕೊಳ್ಳುತ್ತೆ. ಇವತ್ತು ನಾವು ಆ ಕಮಾನುಗಳನ್ನು ಮಾತ್ರ ಅಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದಕ್ಕೆ ಬಾರಾ ಕಮಾನ್ ಅಂತಲೇ ಕರೆಯಲಾಗುತ್ತೆ. ಇವು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಬಿಜಾಪುರದ ಆದಿಲ್ ಶಾಹಿಗಳು ಕೊಟ್ಟಂತಹ ಕೊಡುಗೆಗಳು. ಇದಿಷ್ಟು ಬಿಜಾಪುರದ ಆದಿಲ್ ಶಾಹಿಗಳ ಸಂಕ್ಷಿಪ್ತ ರಾಜಕೀಯ ಇತಿಹಾಸ, ಆದಿಲ್ ಶಾಹಿಗಳ ಸಾಂಸ್ಕೃತಿಕ ಕೊಡುಗೆಗಳು. ಇದರಲ್ಲಿ 5 ಅಂಕಕ್ಕೆ ನಿಮಗೆ ಬಿಜಾಪುರದ ಆದಿಲ್ ಶಾಹಿಗಳ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೇಳ್ತಾರೆ. ಅದನ್ನು ಅಧ್ಯಯನವನ್ನು ಮಾಡಿ.